ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪದ್ಮಾಸಾಗರ್ ವ್ಲಾಗ್ಸ್. ಈ ಲಾಸ್ಟ್ ವಿಡಿಯೋ ನೋಡಿದ್ರಿ, ನಾವು ಶ್ವಾನ ಪ್ರದರ್ಶನ ಅದೇ ಡಾಗ್ ಶೋಗೆ ಹೋಗಿದ್ವಿ. ಸೊ ಇವತ್ತೇ ಎರಡು ಕಡೆನೂ ಕವರ್ ಮಾಡಿದ್ದು, ಅದು ಲೆಂತಿ ಆಗುತ್ತೆ ಅಂತ ನಾನು ಸ್ಪ್ಲಿಟ್ ಮಾಡಿದ್ದೀನಿ ಅಷ್ಟೇ. ನಾವಲ್ಲಿ ಮುಗಿಸ್ಕೊಂಡದೇ ಫ್ಲವರ್ ಶೋಗೆ ಬಂದ್ವಿ. ಬೆಳಗ್ಗೆ ಹೊತ್ತಿಗೆ ಈ ರೇಂಜಲ್ಲಿ ರಶ್ ಇತ್ತು. ಹೊರಗಡೆ ನೋಡಿದ್ರಿ ನೀವು, ಎಷ್ಟು ಅಂದರೆ ನಮ್ಮನ್ನು ಆ ರೀತಿ ತಳ್ಳಾಡ್ಕೊಂಡು ಟಿಕೆಟ್ ತೊಗೊಂಡು ಬಂದಿರೋದು. ಒಂದಲ್ಲ ಅಂತ 3 ಕಡೆ ಟಿಕೆಟ್ ಇಶ್ಯೂ ಮಾಡ್ತಾರೆ. ಬಟ್ ಆದರೂ ಆ ಕ್ರೌಡ್ ಇದೆಯಲ್ಲ, ಬೆಳಗ್ಗೆ ಟೈಮೇ ಈ ರೀತಿ ಕ್ರೌಡ್ ಇದೆ. ಸೊ ಹೇಗೋ ಮಾಡಿ ಒಳಗೆ ಬಂದ್ವಿ. ಬರ್ತಾನೆ ವೀಣೆ ಇದೆಲ್ಲ ಫ್ಲವರಲ್ಲಿ ಮಾಡಿದರು. ನಂತರ ನಮ್ಮ ಉಗೆ ಮಾದಪ್ಪನದು ಸ್ಟ್ಯಾಚು ಇಟ್ಟಿದ್ರು. ತುಂಬ ಖುಷಿ ಆಯಿತು ನೋಡಿ, ಚೆನ್ನಾಗಿ ಮಾಡಿದ್ರು ಅದನ್ನು. ಮತ್ತು ಇಲ್ಲಿ ತೋರಿಸ್ತಾ ಇರೋದು ನೋಡಿದ್ರೆ ರೆಡ್ ಚಿಲ್ಲಿಯಿಂದ ಮಾಡಿರೋಂಥ ಒಂದು ಬೋರ್ಡ್ ಇದೆ. ಅದನ್ನು ಅಲ್ಲಿ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು, ಎಲ್ಲ ಬರ್ತಾಯಿದ್ರು. ಮತ್ತು ಇಲ್ಲಿ ಒಳಗಡೆ ಬಸವಣ್ಣನವರ ಕಾಯಕವೇ ಕೈಲಾಸ ಥೀಮು ಮತ್ತು ಗೌತಮ ಬುದ್ಧ ಅದು ಒಂದು ಥೀಮು ಮಾಡಿದರು. ಸೊ ಅದನ್ನೆಲ್ಲ ಹಾಗೆ ನೋಡಿಕೊಂಡು ತುಂಬ ಅಂದರೆ ನಮಗೆ ಅಲ್ಲಿ ವೀಡಿಯೋ ಮಾಡೋಕ್ಕೂ ಅವಕಾಶ ಇರಲಿಲ್ಲ, ಆ ರೀತಿ ದೂಕಾಟ ಇತ್ತು. ನಾವು ಆದಷ್ಟು ಮುಂದೆ ಬಂದ್ವಿ, ಯಾಕಂದರೆ ನಾವು ನಿಂತಷ್ಟು ಜನ ನಿಲ್ಲಿಸ್ತಾನೆ ಇರ್ತಾರೆ. ಹಾಗಾಗಿ ಸ್ವಲ್ಪನೇ ವೀಡಿಯೋಸ್ ಮಾಡಿದ್ವಿ. ಮತ್ತೆ ಒಂದು ಸಲ ನಾನು ಬಂದೇ ಬರ್ತೀವಿ. ಮತ್ತು ಇದು ಒಂದು ರೋಬೋಟಿಕ್ದು ಒಂದು ಬಟರ್ಫ್ಲೈ ಮಾಡಿದರು, ಆ ಪಕ್ಕದಲ್ಲೇ ಇದನ್ನು ಮಾಡಿದರು. ಇದೂ ಅಷ್ಟೇ ನೈಟಲ್ಲಿ ಚೆನ್ನಾಗಿ ಕಾಣುತ್ತೆ, ಯಾಕಂದರೆ ಅಲ್ಲಿ ಲೈಟಿಂಗ್ಸ್ ಎಲ್ಲ ಆನ್ ಆಗುತ್ತೆ. ನಾವು ಇವತ್ತು ಹಾಗೆ ಬಂದಿದ್ವಲ್ಲ ಅಂದ್ಕೊಂಡು ಒಂದು ವಿಸಿಟ್ ಕೊಟ್ವಿ. ನೆಕ್ಸ್ಟ್ ಟೈಮು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಅಲ್ಲಿಂದ ಬಂದಿದ್ದೆ. ಇಲ್ಲಿ ಪಾಠಶಾಲಾ ಅಂತ ಮಾಡಿದ್ದು ನಮ್ಮ ಸಾವಿತ್ರಿಬಾಯಿ ಫುಲೆ ಅಮ್ಮ ಅವ್ರದ್ದು ಸಿರಿಧಾನ್ಯದಲ್ಲೇ ಮಾಡಿದರು. ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಅಂದ್ಕೊಳ್ಳೋಕ್ಕೆ ಆಗಲ್ಲ, ಅದು ಸಿರಿಧಾನ್ಯದಲ್ಲಿ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಪ್ರತಿಯೊಂದು ಇಲ್ಲಿ ಕೂತಿರೋಂಥ ಗೊಂಬೆಗಳಾಗಲಿ, ಅಲ್ಲಿ ಸಾವಿತ್ರಿಬಾಯಿ ಫುಲೆ ಅವ್ರದ್ದು ನೋಡಿ, ಅಲ್ಲಿ ಏನು ನೀಟಾಗಿ ಇದೆ ಫೇಸು. ಇಲ್ಲಿ ಏನೇನು ಇಲ್ಲಿ ಹಾಕಿ ಮಾಡಿದ್ದೀವಿ ಅನ್ನೋದು ಡೀಟೇಲಾಗಿ ಬರೆದಿದ್ರು. ಅಲ್ಲಿಂದನೇ ಹಾಗೆ ನೋಡ್ಕೊಂಡದೇ ಇದನ್ನು ನೋಡ್ತಾ ಇದ್ದರೆ ಏನೋ ಸುಮ್ಮನೆ ಸ್ಟ್ಯಾಚು ಮಾಡಿ ಕೂರಿಸಿದ್ದಾರೆ ಅನ್ನೋ ಥರನೇ ಫೀಲ್ ಆಗ್ತಿತ್ತು. ಬಿಟ್ಟರೆ ಈ ರೀತಿ ಸಿರಿಧಾನ್ಯದಲ್ಲಿ ಮಾಡಿದ್ದಾರೆ ಅನ್ನೋ ಹಂಗೆ ಆಗ್ತಾ ಇರಲಿಲ್ಲ. ನಮ್ಮ ಅಕ್ಷರದವ್ವ ಅಂತಲೇ ಹೆಸರು ಅಮ್ಮ ಅವರಿಗೆ, ಸಾವಿತ್ರಿಬಾಯಿ ಫುಲೆ ಅವರಿಗೆ. ಹಾಗಾಗಿ ಅಲ್ಲಿಂದ ನೋಡ್ಕೊಂಡಿದ್ದೆ. ಇಲ್ಲೊಂದು ಫೋಟೋ ಪಾಯಿಂಟ್ ಮಾಡಿದರು. ಇದೊಂಥರ ನಮ್ಮ ಈ ಊಟಿ ಮತ್ತು ಮಲೆನಾಡು ಸೈಡಲ್ಲೆಲ್ಲ ಕಾಫಿ ಟೀ ಎಸ್ಟೇಟ್ಗಳಿರುತ್ತಲ್ಲ, ಅದೇ ಥರ ಇತ್ತು. ಇಲ್ಲಿ ನೋಡಿ ಸುತ್ತ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ನಿಜವಾಗ್ಲೂ ಇದೇ ಥರ ನೇಚರಿಗೆ ಹೋಗಿದ್ದೀವ ಅನ್ನೋ ಥರ ಅನ್ನಿಸ್ತಾಯಿತ್ತು. ಮತ್ತು ನೀಟಾಗಿತ್ತು. ನಮ್ಮ ಪುಣ್ಯ ಮಳೆ ಬಂದರೂ ಹಾಳಾಗಿರಲಿಲ್ಲ. ಮತ್ತು ಇಲ್ಲಿ ಈ ಸಲ ನಮ್ಮದು ವರ್ಲ್ಡ್ ಕಪ್ ನಮ್ಮದೇ ಆಗಿದ್ದರಿಂದ, ಈ ಸಲ ಕಪ್ ನಮ್ಮದೇ ಆಗಿದ್ದರಿಂದ ಅದೇ ಒಂದು ಥೀಮ್ ಮಾಡಿದರು. ಅಲ್ಲಿಂದ ಹಾಗೆ ನೋಡಿಕೊಂಡು ಮತ್ತು ಇಲ್ಲೇ ಪಾರ್ಕ್ ಒಳಗಡೆ ಮಕ್ಕಳು, ನಾನು ಇಲ್ಲಿ ನೋಡೋದು ಯಾಕಂದರೆ ತುಂಬ ಕ್ರೌಡ್ ಇತ್ತು. ನಾವು ಎಲ್ಲಿ ನಿಲ್ಲೋಕೆ ಹೋದರೂ ಅಲ್ಲಿ ಜನ ಇರ್ತಿದ್ರು. ಹಾಗಾಗಿ ಸುಮ್ಮನೆ ನಾವು ಇಲ್ಲಿ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಅಂತ ಒಂದೊಂದು ಕಡೆ ನಿಂತ್ವಿ. ಹಾಗೆ ಫೋಟೋ ಮತ್ತು ವೀಡಿಯೋ ಎರಡೂ ನಾವು ಮಾಡ್ಕೊಂಡ್ವಿ. ಹಾಗಿದೆ ಹಂಗೆ ಮುಂದೆ ಮೂವ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲೂ ಅಷ್ಟೇ ಆ ಗಿಡಗಳಲ್ಲೇ ಒಂದೊಂದು ಅನಿಮಲ್ಲು, ಬರ್ಡ್ಸು ಎಲ್ಲ ಮಾಡಿದರು. ಚೆನ್ನಾಗಿತ್ತು ನೋಡೋದಕ್ಕೆ, ನೀಟಾಗಿತ್ತು. ಈಗ ಸ್ಟಾರ್ಟಿಂಗ್ ಆಗಿದ್ದರಿಂದ ಎಲ್ಲ ಫ್ರೆಶ್ ಫ್ಲವರ್ಸ್ ಎಲ್ಲ ಇತ್ತು. ಮತ್ತು ದಿನ ಕಳೆದಂತೆ ಅದೆಲ್ಲ ಸ್ವಲ್ಪ ಬಾಡ್ತಾ ಹೋಗುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ ಒಂದು ದಿನ ಹೋಗೋಣ, ಆಮೇಲೆ ಮತ್ತೆ ಫ್ಯಾಮಿಲಿಯವ್ರ ಜೊತೆ ಎಲ್ಲ ಹೋಗೋಣ ಅಂಥೇಳಿ ಸುಮ್ಮನೆ ಹಾಗೆ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಬಟ್ ನಾಟ್ ಬ್ಯಾಡು, ಹೇಗೋ ಕವರ್ ಮಾಡಬೇಕಿತ್ತು, ಮಾಡ್ಕೊಂಡ್ವಿ. ಬೇಗನೆ ಹೋದ್ವಿ, ಆದರೆ ಬೇಗನೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ತುಂಬ ಹೊತ್ತು ನಾವು ಅಲ್ಲಿರೋಕ್ಕೆ ಆಗಲಿಲ್ಲ, ತುಂಬ ಜನ ಇದ್ದಿದ್ದರಿಂದ. ನೋಡಿ ಇಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮಗಳು ಮಧ್ಯಾಹ್ನ ಅಡ್ಡ ನಿಲ್ತಾಳೆ. ಅಲ್ಲಲ್ಲೇ ಒಂದೊಂದು ಪ್ರಾಣಿಗಳು ಎಲ್ಲ ಹೊರಗಡೆ ಅವರು ಟೂರಿಸ್ಟು ಎಲ್ಲ ಫುಲ್ ಕ್ರೌಡು. ಯಾವ ಗೇಟಲ್ಲೂ ಕೂಡ ಅವರೇ ಆಗಿದ್ದರು. ಇಲ್ಲಿ ಒಂದು ಕಡೆ ನಮ್ಮ ರೈತರು, ಒಂದು ಕಡೆ ನಮ್ಮ ಸೋಲ್ಜರ್, 2 in 1 ಮಾಡಿದರು. ಬಟ್ ತುಂಬ ಚೆನ್ನಾಗಿತ್ತು. ಅಲ್ಲಿ ತುಂಬ ಜನ ಇದ್ದರು. ನಮಗೆ ಫ್ರಂಟಿಂದ ಫೋಟೋ ವೀಡಿಯೋ ಮಾಡೋಕ್ಕೆ ಆಗಲೇ ಇಲ್ಲ, ಅಲ್ಲಿ ಬಿಡ್ತಾನೇ ಇರಲಿಲ್ಲ. ಹಾಗಾಗಿ ಹಾಗೆ ಬರ್ತಾ ಇದು ನಮ್ಗೆ ಇವಾಗ ದೊರಕಿರೋಂಥ ಕರ್ನಾಟಕ ಸಾರಿಗೆ ಮತ್ತು ಗೃಹಜ್ಯೋತಿ ಇದು ನಮ್ಮ ಕೆಂಪನಂಜಮ್ಮಣ್ಣಿ ಮಹಾರಾಣಿ ಅವ್ರದ್ದು. ಇದೂ ಅಷ್ಟೇ ಸಿರಿಧಾನ್ಯದಲ್ಲಿ ಮಾಡಿಟ್ಟಿದ್ದು. ಇದೂ ಅಷ್ಟೇ ಅಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ನಲ್ಲಿ ಇದು ಒಂದು ಕೂಡ ತುಂಬ ಚೆನ್ನಾಗಿ ಮಾಡಿದರು.
ಟಾಂಗ ನಮ್ಮಲ್ಲಿ ಇವಾಗ ಏನೇನು ಇದೆ ಅದನ್ನೆಲ್ಲ ಮಾಡಿದರು. ಇಲ್ಲಿ ಗಾಜಿನ ಮನೆ ಮುಂದೆ ಮಾಮೂಲಿ ರೆಗ್ಯುಲರಾಗಿ ಫ್ಲವರ್ಸ್ಗಳೆಲ್ಲ ಏನೇನು ಇಟ್ಟಿದ್ರು ಅದೆಲ್ಲ ಇತ್ತು. ಎಲ್ಲ ಕಡೆ ಜನ ಇದ್ದಿದ್ದರಿಂದ ನಮ್ಗೆ ಎಲ್ಲೆಲ್ಲಿ ಒಂದು ಸ್ವಲ್ಪ ಅವಕಾಶ ಸಿಕ್ತು ಅಲ್ಲಲ್ಲಿ ಮಾತ್ರನೇ ಫೋಟೋಸು ವೀಡಿಯೋಸ್ ಮಾಡೋಕ್ಕೆ ಸಾಧ್ಯ ಆಯಿತು. ತುಂಬ ರಶ್ ಇದ್ದಿದ್ದರಿಂದ ನಮ್ಗೆ ಅಷ್ಟಾಗಿ ಮಾಡೋಕ್ಕೆ ಆಗಲೇ ಇಲ್ಲ. ಎಷ್ಟು ಜನ ಇದ್ದಾರೆ ನೋಡಿ. ಹೋಗಿ ಒಮ್ಮೆ ಭೇಟಿ ಕೊಡಿ. ಹೋಗೇ ಹೋಗ್ತೀರಾ, ನಾನು ಹೇಳಲಿಲ್ಲ ಅಂದರೂ ನನಗೆ ಗೊತ್ತು. ಯಾಕಂದರೆ ನಾವು ಮೈಸೂರು ದಸರಾ ಅಂದೇ ಹಾಗೆ. ಮತ್ತು ನೈಟ್ ವಿಡಿಯೋ ಹಾಕ್ತೀನಿ, ಅದು ಇನ್ನೂ ಚೆನ್ನಾಗಿದೆ. ಯಾಕೆಂದರೆ ನಮ್ಮ ಮೈಸೂರೇ ಸ್ವರ್ಗ. ಆ ಸ್ವರ್ಗದಿಂದನೇ ಅಲ್ಲಿಂದಲೇ ಕೆಳಗೆ ಇಳಿದಿದೆ ಅನ್ನೋ ಫೀಲಲ್ಲಿದೆ ನಮ್ಮ ಮೈಸೂರು ಇವತ್ತಿಗೂ. ನಮಗೆ 10 ದಿನ ಹಬ್ಬನೋ ಹಬ್ಬ. ಪುಣ್ಯ ಮಾಡಿದ್ವಿ ನಾವು ಮೈಸೂರಲ್ಲಿ ಹುಟ್ಟಿ ಬೆಳೆದಿರೋದಕ್ಕೆ. ಎಲ್ಲಿ ಎಷ್ಟು ಕಡೆಯಿಂದೆಲ್ಲ ಜನ ಬರ್ತಾರೆ, ಬಟ್ ನಮ್ಮ ಮೈಸೂರೇ ಒಂದು ಚೆಂದ, ಸ್ವರ್ಗ ನಮ್ಮ ಮೈಸೂರು. ಸಾಂಸ್ಕೃತಿಕ ನಗರಿ ಅನ್ನೋದು ಈ ಹೆಸರಿಗೆ ತಕ್ಕನಾಗಿದೆ ನಮ್ಮ ಮೈಸೂರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಫ್ಲವರ್ಸ್ ಎಲ್ಲ ಫ್ರೆಶ್ ಫ್ಲವರ್ಸು. ರೀಸೆಂಟಾಗಿ 3 days ಆಗಿತ್ತಲ್ಲ, ಚೆನ್ನಾಯಿತು. ಇದು ನಮ್ಮ ಅರಮನೆ ಥೀಮು. ಅಲ್ಲೇ ಮಹಿಷಾಸುರ, ಅಲ್ಲಿ ಬ್ಯಾಕ್ ಸೈಡ್ ಬಂದು ಇದು ಗಡಿಯಾರ ಇದೆ, ಬೆಟ್ಟ ತೋರಿಸಿದ್ದಾರೆ, ಸರ್ಕಲ್ಲು, ಐ ಲವ್ ಮೈಸೂರು. ಇದು ನಮ್ಮ ಸೈಕಲ್ ಪ್ಯೂರ್, ನಮ್ಮ ಬ್ರದರ್ ಅವರು ಇರೋಂಥ ಕಂಪ್ನಿ. ಎಲ್ಲ ಡೀಟೇಲಾಗಿ ಒಂದೇ ವೇದಿಕೆಯಲ್ಲಿ ಮಾಡಿಬಿಟ್ಟಿದ್ದಾರೆ. ನಾನು ಅಲ್ಲೇ ಸೆಲ್ಫಿ ತೊಗೋತಿದ್ದೆ, ನಮ್ಮ ಮನೆಯವ್ರು ವೀಡಿಯೋ ಮಾಡಿಕೊಡ್ತಾಯಿದ್ರು. ತುಂಬ ಜನ ನೋಡಿ ಅಲ್ಲೇ ಪಕ್ಕ ಎಲ್ಲ ನಿಂತ್ಕೊಂಡು ಜಾಗನೇ ಇಲ್ಲ ಅಲ್ಲಿ. ಆ ಗ್ಯಾಪಲ್ಲೇ ಫೋಟೋಸ್ ತೊಗೋಬೇಕು ನಾವು ಈ ಜನಗಳ ಮಧ್ಯೆ. ಮತ್ತು ಇಲ್ಲೆಲ್ಲ ಸ್ವಲ್ಪ ತೂಗು ಗೊಂಚು ಥರ ಮಾಡಿ ಅಲ್ಲಲ್ಲೇ ಫ್ಲವರ್ ಪಾಟ್ಸ್ಗಳೆಲ್ಲ ಇಟ್ಟಿದ್ರು. ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ಅಲ್ಲೊಂದಷ್ಟು ಜನ ನಿಂತ್ಕೊಂಡು ಫೋಟೋಸ್ ತೊಗೊತಾಯಿದ್ರು. ಹಾಗೆ ನೋಡ್ಕೊಂಡು ಮೂವ್ ಮಾಡ್ಕೊಂಡು ಬರ್ತಾಯಿದ್ವಿ. ಯಾಕಂದರೆ ಈ ರಶ್ನಲ್ಲಿ ನಾವು ಎಷ್ಟು ಕಡೆ ನಿಂತರೂ ಆಗೋದೇ ಇಲ್ಲ. ಅಲ್ಲಿ ನೋಡಿ ಫುಲ್ ಕ್ರೌಡು. ಜನ ಅಂದರೆ ಅಂಥ ಜನ. ನನ್ನ ಮಗಂದೇ ಸರಿ ಎಲ್ಲೋ ಒಂದು ಕಡೆ ಹೋಗಿ ನಿಲ್ಲೋ, ಅವ್ರ ಪಪ್ಪ ಒಂದು ವೀಡಿಯೋ ಜೊತೆ ಫೋಟೋ. ತಾಯಿ ಚಾಮುಂಡೇಶ್ವರಿ ಸುತ್ತ ಅಲ್ಲಿ ದೇವಿ ಮಹಾತ್ಮೆ ಅಂತ ಒಂದು ಪ್ರೋಗ್ರಾಮ್ ಹಾಕಿದ್ರು. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ನೋಡಿ ನಂದಿ ಸ್ಟ್ಯಾಚ್ಯೂ ಮಾಡಿದರು, ಚೆನ್ನಾಗಿ ಮಾಡಿದರು. ಹಾಗೆ ಇಲ್ಲಿ ಗಾಜಿನ ಮನೆ ಮಾಡಿದಾರಲ್ಲ, ಅಲ್ಲಿಗೆ ಹೋಗೋಣ ಅಂತ ಎಂಟ್ರಿಗೆ ಬಂದ್ವಿ. ಅಲ್ಲಿಂದ ಸೀದಾ ಒಳಗೆ ಹೋದ್ವಿ. ಅಲ್ಲಂತೂ ಫುಲ್ಲು ರಶ್ಶು. ಮೈಸೂರಲ್ಲಿ ಈ ಟೈಮಲ್ಲಿ ಎಷ್ಟು ದಿನ ರಜಾ ಇದ್ದರೂ ಸಾಲದೇ ಇಲ್ಲ. ಯಾಕಂದರೆ ಅಂಥ ಕಡೆ ಅಂಥ ಒಳ್ಳೆ ಪ್ರೋಗ್ರಾಮ್ಸ್ ನಡೀತಾ ಇದೆ. ನೋಡೋಕ್ಕೆ ಪುರ್ಸೊತ್ತಿರಬೇಕಾಗಿತ್ತು ಅಷ್ಟೇ. ಮನೆಯವರಿಗೂ ಡ್ಯೂಟಿ, ಹಾಗಾಗಿ ಈವ್ನಿಂಗ್ ಟೈಮ್ ಮಾತ್ರನೇ ಹೋಗಬೇಕು. ಇದು ನಮ್ಮ ಸಂಸತ್ ಭವನ. ಚೆನ್ನಾಗಿ ಮಾಡಿದರು. ಎಷ್ಟು ನೀಟಾಗಿದೆ ಅಂದರೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಅಲ್ಲಿ ಹತ್ರ ಹೋಗಿ ನಿಲ್ಲೋಕ್ಕೂ ಅವಕಾಶ ಇರಲಿಲ್ಲ ನಮಗೆ. ತುಂಬ ಜನ ಇದ್ದರು. ಮಕ್ಕಳನ್ನ ಮತ್ತೆ ಕರ್ಕೊಂಡು ದೂಕಾಡ್ಕೊಂಡು ಭಾಳ ಕಷ್ಟ ಆಗುತ್ತೆ ಹತ್ತಿರದಲ್ಲೆಲ್ಲ ಹೋಗಿ ನಿಲ್ಲೋದು. ಇಲ್ಲಿ ನಮ್ಮ ದೇಶದ ನಾಯಕರುಗಳೆಲ್ಲ ಸಾಲು ನಿಂತಿದ್ದಾರೆ. ಹತ್ತಿರದಿಂದ ವೀಡಿಯೋ ಮಾಡೋಣ ಅಂತ ಆದಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮ ಮನೆಯವರು. ಮುಂದೆ ಹೋಗ್ಕೊಂಡು ನಾವು ತಳ್ಕೊಂಡು ಹೋಗ್ತಾಯಿದ್ವಿ. ಹಾಗೂ ಒಂದು ಫೋಟೋ ತೆಗೆದೇ ಬಿಟ್ರು ಅವರು, ಹತ್ರ ಹೋಗಿ ಅಂತ ಹೇಳಿ. ನೋಡಿ ನಮ್ಮ ಸಂಸತ್ ಭವನ ಮೇಲೆ ಸಿಂಹ ಲಾಂಛನ. ವೇಟಿಂಗು ಆ ಫೋಟೋಸ್ ತೊಗೊಳೋದಕ್ಕೂ. ಜನಗಳು ಎಲ್ಲ ಅಲ್ಲಲ್ಲೇ ಬಂದು ನಿಲ್ತಾಯಿದ್ರು. ಇಲ್ಲಿ ನೋಡಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸುಧಾ ಇಲ್ಲೇ ಇದ್ದರು. ಅಲ್ಲಿಂದ ಹಾಗೆ ಸುಸ್ತಾಗ್ಬಿಟ್ವಿ. ಸಾವಯವ ಹಳ್ಳಿ ಬೆಲ್ಲ ಇಲ್ಲಿ ಜಿಲ್ಲಾ ಹಾಪ್ಕಮ್ಸ್ ಕಾಣ್ತು. ಇಲ್ಲೊಂದು ಜ್ಯೂಸ್ ಕುಡ್ಕೊಂಡು ಹೊರಡೋಣ ಸಾಕಪ್ಪ ಅನ್ನಿಸ್ಬಿಡ್ತು ನಮಗೆ. ಒಂದು ಗಂಟೆ 1:30 ಆಗಿತ್ತಷ್ಟೇ. ಅಷ್ಟಕ್ಕೇ ನಮಗೆ ಸುಸ್ತು ಓಡಿಸ್ಬಿಟ್ರು. ತಣ್ಣಗಿತ್ತು, ಫ್ರೆಶ್ ಆಗಿದ್ದರಿಂದ ಹಾಗೆ ಗ್ರೇಪ್ ಜ್ಯೂಸ್ ಕುಡ್ಕೊಂಡ್ವಿ. ಮತ್ತು ಇಲ್ಲೊಂದು ಸ್ವಲ್ಪ ಅದೇ ಫಾರ್ಮ್ಗಳಲ್ಲೆಲ್ಲ ನೆಡೋವಂಥ ಸಸಿಗಳನ್ನೆಲ್ಲ ಇಟ್ಟಿದ್ರು. ಡಿಫ್ರೆಂಟ್ ಹಣ್ಣು ಎಲ್ಲ ಇಟ್ಟಿದ್ರು. ನೋಡ್ಕೊಂಡು ಮುಂದೆ ಹೋದ್ರಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ಸು. ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.